ನಮಸ್ಕಾರಪ್ಪ. ನಮಸ್ಕಾರ. ನಾ ಅಂತ ನಿಮ್ಮ ಕಾಕ ಇರ್ಬೋದು, ಈ ಊರಿನವರೇ ಇದ್ದೀವಿ. ಇವತ್ತು ಸುಮ್ಮನೆ ನಾನು ಮನೆಗೆ ಇರೋದ್ರಿಂದ ಪ್ಲಾಟ್ ನೋಡ್ಬೋದು ಬಂದು, ಎಲ್ಲಿ ಹೋಗಿದ್ದಲ್ಲ. ಉದ್ದೇಶ ಏನಂತಂದ್ರೆ, ಈಗ ನೀ ನಮ್ಮದು ಗೊಬ್ಬರ ಬಳಸಕತ್ತೆ ಎಷ್ಟು ದಿನ ಆಯ್ತೀನಿ? ಗೊಬ್ಬರ ಬಳಸಕತ್ತೆ 2 ವರ್ಷ ಆಗುತ್ತೆ. 2 ವರ್ಷ ಸಾಲಕ್ಕೆ ಬತ್ತು, ಚಲೋ ಅನ್ಸದ. 3ನೇ ವರ್ಷ ರನ್ನಿಂಗ್ ಅದ. ಈ ಕಬ್ಬಿಗೆ ನೀವು ಏನೇನು ಬೆಳೆಸಿರಿ ಈ ವರ್ಷ? ಕಬ್ಬು ಹಚ್ಚಿರಲ್ಲ, ಇದು ಮೇಲಡುವೆ ಐತಿ ಇದು. ಈ ಕಬ್ಬಿಗೆ ನಮ್ಮ ಗೊಬ್ಬರ ನಿಮ್ಮ ತರ್ಕದ ಯಾವ ಬಳಸಿರಿ? ಡಾಕ್ಟರ್ ಭೂಮ ಮತ್ತೆ ಪುಡಿ ಒಂದು ಡಬ್ಬ ಕೊಟ್ಟೇವಿ. ಗ್ರೋ ಎಚ್ 98 ಒಂದು 10 ಕಿಲೋ ಪಾಕೆಟ್ ಪ್ರೋ ಬೂಸ್ಟ್ ಹೆಸರು ತರಕಾರಿ ಕಾಣತ್ ನಿಮ್ಗೆ. ಒಂದು ಮಲ್ಟಿಪ್ಲೇಯರ್ ಸ್ಪ್ರೇಕ್ ಪ್ರೋ ಅಗ್ರೋಬಯೋಟೆಕ್ ಪಿಜೈಮ್ ಹಾಕಿ ದಿನ ಭಾಳ ದಿನ ಆಗಿಲ್ಲ. ಇದೆಲ್ಲ ಕೂಡ 8 ದಿನ ಮಳೆ ಹತ್ತದ. ಈಗ ಹೊಡೆದಿರಿ, ಇನ್ನ ಡೆವಲಪ್ಮೆಂಟ್ ಆಗಿಲ್ಲ. ಇದು ಮೊದಲು ಗೊಬ್ಬರ ಹಾಕಿದ್ದೆ ಅದಿಷ್ಟು. ಇದು ಗೊಬ್ಬರ ಏನ್ ಹಾಕಿರಿ ಅಂದ್ರು ಡಾಕ್ಟರ್ ಬೂಮ್ 40 ಕಿಲೋ ಕೆಂಪು ಚೀಲ, 10 ಕಿಲೋ ಪ್ರೋಬೂಸ್ಟ್ ಬೂಮ ಮತ್ತ ಮಲ್ಟಿಪ್ಲೇಯರ್ ಗ್ರೋ ಎಚ್ 4 ತರ ಹಾಕಿರಿ. ಮ್ಯಾಲ್ಗಡೆ ಏನದಲ್ಲ ಸ್ಪ್ರೇ ಮಾಡಿರಿ. ನಿಮ್ಗೆ ಚಲೋ ಅನ್ಸೈತಿ. ತುಂಬಾ ಕಬ್ಬು ಹಿಂಗೆ ಅದರಿ. ಇದು ಇನ್ನೊಂದ್ ಏನ್ ಹೇಳ್ತಾರೆ, ಇದು ಕಬ್ಬು ಹೊಡಂಗಿಲ್ಲ ಅಂತ ಹೇಳ್ತಾರೆ. ಈ ಬೀಜ ಇದು ಒಳಗ್ ಹೋದಂಗ ನಾವು ಕೆಸರು, ಇದು ದಂಡಿಗೆ ಸಾಧಾರಣ ಅದ. ಸದ್ ಕಾಣೋದು ಒಳಗ್ ಹೋದ ಚಲೋ ಅದು. ಇದಕ್ಕೆ ದಪ್ಪ ಅದ ಗಣಿ. ಅದು ರೋಗನು ಅಷ್ಟೊಂದಿಲ್ಲ. ಒಂದ್ ಗಣಿ ಗೇಣ್ ಮ್ಯಾಗ ಅದ. ಅದೇ ತರನಾಗಿ ಇದು ನೀವು ಅಣ್ಣತಮ್ಮರು, ನಿಮ್ ಕಾಸ ಅಣ್ಣ ಅಲ್ಲ ಅಣ್ಣಾರ ಏನದಾರ, ಅವರು ನಿಮ್ ಜೋಡಿನೇ ಹಚ್ಚಾರ. ಅವರು ರಾಸಾಯನಿಕ ಬಳಸ್ಯಾರ, ಯೂರಿಯಾ DAP. ಅವರು ನಿಮ್ ಜೋಡಿನೇ ಮಾಡ್ತಾರ. ಅವರು 1 ವಾರದಿಂದ ಎಣ್ಣೆ ಹೊಡೆದಾರ. ಅಂದ್ರೆ ನಮ್ದು ಹೊಡೆದಿಲ್ಲ, ಬೇರೆ ಹೊಡೆದಾರ. ನಮ್ದು ಹೊಡೆದಾರ, ಆದ್ರೆ ಗೊಬ್ಬರ ಕೊಟ್ಟಿಲ್ಲ. ಈಗ ಮನೆ ನಿಮ್ಗೆ ಚಲೋ ಆದ್ಮೇಲೆ ಎಣ್ಣೆ ಅಷ್ಟೇ ಹೊಡೆದಾರ. ಮೊದಲು ಗೊಬ್ಬರ ತಳ ಹಿಡಿದು ಕೊಟ್ಟಿಲ್ಲ. ಅದ್ರ ತಳ ಹಿಡಿದು ಗೊಬ್ಬರ ಕೊಟ್ಟಿಲ್ಲ ಅಂದ್ರೆ ಇದು ಕಬ್ಬ ನೀವು ಹಿಂಗ್ ದಮ್ಮ ಬಂದದ. ಇದು ಅದ ಅವರು ಈಗ ಮಾಡ್ಯಾರ. ಈಗ 4-5 ದಿನ ಐತಿ ಎಣ್ಣೆ. ಈಗ ಸ್ಪ್ರೇ ತಗೊಂಡ್ರ, ಗೊಬ್ಬರ ಹಾಕಿಲ್ಲ. ಇದು ಪೂರಾ ಏನದ ಅಂದ್ರೆ ಈ ತರ ಕಬ್ಬ. ತೆಳಗ ಸಿಂಗಲ್ ಅವ, ಮರಿ ಹೊಡೆದಿಲ್ಲ. ಎಷ್ಟ್ ಸಣ್ಣ ಐತಿ ನೋಡಿದ ಕಬ್ಬ, ಪೂರಾ ಸಣ್ಣ ಅದ, ಮರಿ ಹೊಡೆದಿಲ್ಲ. ಏನಂತಂದ್ರೆ ಇದಕ್ ತೆಳಗ ನಮ್ ಡಾಕ್ಟರ್ ಭೂಮಲ್ಲಿ ಪ್ರೋಬೂಸ್ಟ್ ಅಲ್ಲಿ ಡ್ರಿಂಕ್ಸ್ ಅದೇನು ಕೊಟ್ಟಿಲ್ಲ ಅವ್ರು. ಇದು ನಿಮ್ ಕಬ್ಬ ನೋಡ್ಕೊಂಡು ಈ ಸದ್ ಏನಂತಂದ್ರ ಈಗ ಬರೇ ಒಂದು ಸ್ಪ್ರೇ ತಗೊಂಡಾರ. ಸ್ಪ್ರೇದು ಏನ ಇಲ್ಲೇ ಅದ ಕಲಿ ನೋಡ್ಬೋದು ರೈತರು. ನೀವು ಸ್ಪ್ರೇ ಮಾಡಿದಾರೆ. ಇದು ಪಿಜೈಮ, ಮಲ್ಟಿಪ್ಲೇಯರ್, ಗ್ರೋ ಎಚ್ ಅಷ್ಟು ತರ. ಈ ಸದ್ ದಿನ ಜಸ್ಟ್ ಈಗ 4 ದಿನ ಆಗ್ಯದ. ಬಡ್ಡಿಯಲ್ಲಿ ಅಂಕರ್ ದಮ್ಮಿಲ್ಲ. ಇನ್ ಮ್ಯಾಲ ಬಂದು ವಾಡ್ಯದಲ್ಲಿ ರೌದಿಯಲ್ಲಿ ಏನ್ ಬದಲಾವಣೆ ಆತ ನೋಡ್ಬೇಕು. ಅದು ಏನಂತಂದ್ರೆ ಇದು ನಿಮ್ ಕಬ್ಬು ಬದಲಾವಣೆ ಆಗಿದ್ ನೋಡ್ಕೊಂಡು ಇದು ಹೊಡೆದಾರ. ಅಂದ್ರ ಇನ್ ಮೇಲೆ ಎಷ್ಟ ಆತ ನೀವು ನೋಡ್ಬೇಕು. ಬಡ್ಡ್ಯಾಗ ಅಂತಂದ್ರ ಪೂರಾ ಸಣ್ಣ ಕಬ್ಬ. ಸದ್ ಬಡ್ಡ್ಯಾಗ ಇವ್ರು ಏನು ಕೊಟ್ಟಿಲ್ಲ. ರಸಾಯನ ಕೊಟ್ರ ಏನ್ ಬರೀ ಹಚ್ಚಿ ಬಿಟ್ರ? ಹಚ್ಚು ಮುಂದೆ ಏನ್ ಹಚ್ಚದಿಲ್ಲ. ಹಚ್ಚದ ಮೇಲೆ ಒಟ್ಟು ಏನೇನೋ 1 2 3 4 ಚೀಲ ಕೊಟ್ಟಾರ. ಮತ್ ನಮಗಿಂತ ಮೊದಲು ಯಾವ್ದಾರ ಸ್ಪ್ರೇ ಹೊಡೆದಾರ? ಇಲ್ಲ, ನಿಮ್ಗಿಂತ ಮೊದಲು ಯಾವ್ದು ಹೊಡೆದಿಲ್ಲ. ಇದೇ ಹೊಡೆದಾರ. ಈಗ ನೋಡ್ಕೊಂಡ್ ಬರೇ ಗೊಬ್ಬರ ಅಟ್ಟೆ ಹಾಕ್ಯಾರ. ನಾ ಹೇಳೋ ಸಜೆಷನ್ ಪ್ರಕಾರ ಮಾಡಿದೀನಿ. ಹೌದಲ್ಲ, ಸಕ್ಸಸ್ ಆಗ್ಯದ. ಒಂದ ಹೊಲ ಅದ. ಅಣ್ಣತಮ್ಮರ ಇದ್ದೀರಿ, ಬ್ಯಾರೆ ಆಗಿರಿ ಈಗ. ಹೌದಲ್ಲ, ನೋಡ್ಬೋದು ರೈತರು ನೀವು ಈ ತರ. ಅದೇ ಈಗ ನಾನು ಇಲ್ಲಿ ಇವ್ರ ಪ್ಲಾಟಿಗೆ ಬರ್ತೀನಿ. ಈಗ ನೋಡ್ಬೋದು ಪ್ಲಾಟ್ ಹೆಂಗೈತಿ. ಈ ತರ ಯಾಕೊಂದು ಈ ವಿಡಿಯೋ ಮಾಡೋದು ಅಂತಂದ್ರ, ಅವ್ರು 2-3 ವರ್ಷ ಆಯ್ತು ಬಳಸ್ತಾರ. ಒಂದ ದಿನ ಒಂದ ಟೈಮ್ದಾಗ ಒಂದ ಹೊಲದಾಗ ಸ್ವಲ್ಪ ಬೀಜ ಬೇರೆ ಇರ್ಬೋದು. ಆದ್ರೂ ಕಡೆ ಬಹಳ ಅಂದ್ರ ಕಬ್ಬಿನಲ್ಲಿ ಇದು ಮರಿನೂ ಹೊಡೆದ ನೋಡ್ಬೋದು ನೀವು. ಬಡ್ಡ್ಯಾಗ ಈ ತರ ಮರಿನೂ ಹೊಡೆದದ, ದಪ್ಪನೂ ಅದ, ಎಲಿ ಆಗಲ್ಲದ. ಅವಾಗ ಒಂದು ಮಗ್ಲ ರೈತಗೆ ಏನ್ ವಿಚಾರ ಬಂತು ಅಂತಂದ್ರ, ನಾನು ಕೂಡ ಎಲ್ಲಿ ತರ್ತಾರ ಇವ್ರು ತಂದು ಬಳಸ್ಬೇಕಂತ ವಿಚಾರ ಮಾಡಿ ಈಗ ಮಗ್ಲನ್ ಕಬ್ಬಿಗೆ ಸ್ಪ್ರೇ ಮಾಡ್ಯಾರ. ಅದೇ ತರ ಅದು ಮಗ್ಲನ್ ಈ ಪ್ಲಾಟ್ ಪಟ್ಟಿ ಎಷ್ಟು ದಿನ ಆಯ್ತು ಹಚ್ಚಿ? ಇದು 4 ದಿನ ಹಿಂದ. ಇದು ನಿಂದ ಕಬ್ಬ ಹೌದಾ? ಅದು ತೀರ ಲೋ ಇದ್ದಂಗ ಅದು. ಇದಕ್ ನೀ ಎಣ್ಣೆ ತಗೊಂಡ್ರ ಅವ್ರು? ಇದು ನಿನ್ ಕಬ್ಬಿ ಸದ್ ಈ ತರ 4 ದಿನ ಮುಂದೈತಿ. ನೋಡ್ಬೋದು ನೀವು ಸ್ನೇಹಿತರೆ, 4 ದಿನ ಅಷ್ಟೇ ಫರಕ್ ಅದ ಕಬ್ಬ. ಇದು ಈ ತರ ಅದ ಮರಿ ಹಿರಿ ರೌದಿ ಸೇಮ್ ಅಣ್ಣತಮ್ಮರದಾರ. ಬಟ್ ಇಲ್ಲೇ ನಾನು ಒಳಗ್ ಬಂದ್ಬಿಡ್ತೀನಿ ಕಬ್ಬ. ಇದು ರಾಸಾಯನಿಕ ಹಾಕ್ತಾ ನೀವು? ರಾಸಾಯನಿಕ ಹಾಕ್ತಾನಲ್ಲ, ಯೂರಿಯಾ DAP. ನೋಡ್ಬೋದು ನೀವು. ಈಗ ನೀವು ಕಣ್ಣಾರೆ ಲೈವ್ ಅದ. ಇಲ್ಲಿ ನೋಡ್ರಿ ಕಬ್ಬಿ ನೋಡಿ. ಬಹಳ ಅಂತಂದ್ರೆ ಒಳಗೆ ಹೋಗ್ತೀನಿ ನಾನು. ಎಷ್ಟು ಎತ್ತರದ, ಎಷ್ಟು ಗಣಿ ಬಿಟ್ಟದ ನೋಡ್ಬೋದು ಕಬ್ಬ. ಈ ತರ ಏನದಲ್ಲ ಇದು ಅದ ಮಗ್ಲಾಗಿದ್ರ. ಮಗ್ಲಕ್ಕೆ ಅಲ್ಲೇ ಏನದಂತಂದ್ರೆ ಇದು ಆಟ ಕಾಣಿಸ್ತದ.
ಬಟ್ ಇದರಲ್ಲಿ ಸತ್ಯತೆ ಏನಂತಂದ್ರ ನೀವು ಒಂದು ಬದಲಾವಣೆ ನಿಮ್ದು ಆದ್ರೂ ಕೂಡ 10 ಎಕರೆ 20 ಎಕರೆ ಇತ್ತಂದ್ರ ನಿಮ್ಮ ತೋಟದಲ್ಲಿ ಇದು ಯಾಕಂದ್ರೆ ಒಂದೇ ಹೊಲ ಒಂದ ಅಣ್ಣತಮ್ಮರದಾರ ನಾವು ಕಡಿ ಕೊಟ್ಟಂಗೆ ನೀವು ಕೂಡ 10-20 ಎಕರೆ ಇತ್ತಂದ್ರ ನಮ್ಮದು ಒಂದು ಬಾರಿ ಪ್ರಾಡಕ್ಟ್ ಅನ್ನ ಬಳಸಿ ನೋಡ್ಬೇಕು. ನೀವು ಬಳಸಿ ನೋಡಿದಾಗೆ ಗೊತ್ತಾಗ್ತದ. ಇಲ್ಲೇ ನೋಡ್ರಿ ಅದೇನ ಗಣಿಗಟ್ಟಿಲ್ಲ, ಇದು ಚಾರಣ ಭಾಗ ರೀ. ನಾ ಒಳಗೆ ಇದು 2 ಪಟ್ಟು ಅದ್ರಿ. ಒಳಗ್ ಹೋದಾಗ 2 ಪಟ್ಟು ಅದ್ರಿ. ಒಳಗ್ ಹೋದಾಗ ಕಬ್ಬು ಇನ್ನೂ ಬಿರುಸದ, ಇದು ಡಬಲ್ ಅದ್ರಿ. ಡಬಲ್ ಅದ. ನೋಡಪ್ಪಿ ಹೆಂಗ ಮರಿ ಅದ ನೋಡ್ರಿ. ಏನೇ ನೋಡ್ರಿ ನೀವು ಲೈವ್ ಒಂದ ಹೊಲ್ದಾಗ ಈ ತರ ಒಂದು ಕಬ್ಬ ಡೆವಲಪ್ಮೆಂಟ್ ಅದ. ಬಟ್ ಆ ನಮ್ಮ ಊರವ್ರೆ ಇರೋದಿದ್ರು ನನಗೆ ಒಂದು ತಿಂಗಳಾಯ್ತು ಬರೋದಾಗಿದ್ದಿಲ್ಲ. ಇವತ್ತು ನನಗೆ ಸ್ವಲ್ಪ ಆರಾಮಿದ್ದಿಲ್ಲ, ರೆಸ್ಟ್ ಮಾಡ್ಬೇಕಂತ ಮನೆಯಾಗಿದ್ದ. ಅಟ್ಲೀಸ್ಟ್ ನಮ್ಮ ಊರಾಗಾರ ಹೋಗಿ ಬರ್ಬೇಕಂತ ಒಂದು ಪ್ಲಾಟ್ ವಿಸಿಟಿಗೆ ಬಂದೀನಿ. ನಾವು ಕೂಡ ಪ್ರೋ ಆಗ್ರೋ ಬಯೋಟೆಕ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತೇವೆ, ಏರಿಯಾ ಮ್ಯಾನೇಜರ್ ಅಂತ. ಇದ್ರ ಜೊತೆ ನಾನು ಮೊದಲು ಮಲ್ಟಿಪ್ಲೇಯರ್ ಕೊಡ್ತಿದ್ದೆ, ಅದನ್ನು ಕೂಡ ಅವ್ರು ಬಿಡು ಅಂದ್ರೆ ಬಿಡಲ್ಲ ಬಳಸ್ತಾ ಇದ್ದಾರೆ. ಯಾಕೆ ಮೊದಲು ಹಿಡಿದು ಬಳಸ್ಕೊತ ಬಂದಿದ್ರು. ಪ್ಲಸ್ ಮಲ್ಟಿಪ್ಲೇಯರ್ ಇದು ಹೊಸ ಚಲೋ ಅದಾವಲ್ರಿ, ಒಟ್ಟು ಚಲೋ ಅದಾವ್ರಿ. ಕರ್ಸ್ ಸರಿ ನಾ ಮಾಡಿದ ವರ್ಷ ಇದು ಎಲ್ಲ ಕೂಡ ಅರ್ಧ ಎಕರೆ ಅದ್ರಿ. ಅರ್ಧ ಎಕರೆ 40 ಟನ್ ಮಾಡೀನಿ. ಅರ್ಧ ಎಕರೆಗೆ 40 ಟನ್ ಮಾಡಿರಿ. ಮಗಳನವರು ಅದೆಲ್ಲ 10, 20, 30 ಟನ್ 20 ಟನ್ ತನ ಆಗ್ಯಾವ. 20, 25, 30 ಆದ್ರೆ ನೀವು ಅರ್ಧ ಎಕರೆದಾಗ 40 ಮಾಡಿರಿ. ಟನ್ ಮಾಡೀನಿ. ಅವಾಗ ಹಿಡಿದು ಎಲ್ಲೇ ಇದ್ರಿ ಯಾವುದೂ ಹಾಕಲ್ಲ, ನಾನು ಸಜೆಷನ್ ಕೇಳೇ ಹಾಕ್ತಿರಿ. ಈಗಂತ್ರ ಅಲ್ಲಿ ಇದು ಅಂತ ನಿಮ್ಗೆ ಕೇಳಿ ಹಾಕ್ತೀನಿ. ಇದು ಹಾಕ್ಲಿಲ್ಲ ಅಂದ್ರೆ ನಾ ಇದು ತಿಪ್ಪಿ ಗೊಬ್ಬರ ರಾಸಾಯನಿಕ ಇದೇ ಹಾಕ್ತೀನಿ. ನಿಮ್ಮದು ಹೆಚ್ಚ ಮೊದಲ ನಾವು ಅಂತ DAP ಹಾಕ್ತಿದ್ವಿ, ಅದು ಬಿಟ್ಟಿದ್ದೇವ್ರಿ. ಈಗ 4 ವರ್ಷ ಬಿಟ್ಟು ಇದೇ ಬಳಸಲತ್ತೀವಿ. ಸಂತೋಷ ಅದಲ್ಪ. ಸಂತೋಷ. ನಿಂದೊಂದು